ಬಗ್ಗೆ ನೀವು ಹೊಸ ಯೋಚನೆ ಮಾಡಿ. ಏನ್ ಮಾಡ್ಬೇಕೀಗ? ಅದು ಕಾಫಿ ಮಾಡ್ಕೊಂಬ. ಚಂದ್ರಿಗೆ ಏನು ಹೇಳ್ತಾ ಇದೆಯಾ? ನಿನ್ನ ಕೈಯಾರೆ ಕಾಫಿ ಮಾಡ್ಕೊಂಬ ಅಂದೆ. ಎದ್ದೋಗು. ಏನೇ ಇನ್ನು ಮುಖ ನೋಡ್ತಾ ಇದೆಯಾ? ಎದ್ದೋಗಿ ಮಾಡ್ಕೊಂಬ ಬೇಗ. ಜಗದೀಶಪ್ಪ ಅವರೇ, ಆ ಹುಡುಗಿ ಮತ್ತೆ ಇಲ್ಲಿ ಬರೋಕ್ಕಿಲ್ಲ ಅಂತ ನನಗೆ ಅನಿಸ್ಬಿಟ್ಟದೆ. ಅವಳು ಹೊಟ್ಟೆನಾಗೆ ಶ್ರೀಕಾಂತಪ್ಪ ಬಗ್ಗೆನೂ ಇಲ್ಲ, ಯಾವ ಹುಣಸೆ ತೊಕ್ಕು ಇಲ್ಲ ಕಂದ್ಬಿಡಿ. ಹೇಗೆ ಹೇಳ್ತೀಯ? ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವೇ? ಬಂಡುಗಟ್ಲೆ ಫಲಹಾರ ಪಾನಕ ತಂದಿಟ್ಟುವೆ, ಕೂಸು ಕೂಡ ನೋಡ್ದಂಗೆ ಅರ್ಸ್ಕೊಂಡ್ ಮಲ್ಕಳ ಜೀವ ಅದು. ಈಗ ನೀವೇ ಹೇಳಿ, ಯಾವತ್ತಾರ ಒಂದು ರಾತ್ರಿ ನಮ್ಮ ಶ್ರೀಕಾಂತಪ್ಪ ಅವರು ಎಲ್ಲಾರು ಆಚೆ ಹೋಗವ್ರ? ಆಚೆ ಹೋಗೋದಿರ್ಲಿ, ಆ ಹುಡುಗಿ ಮೈನ ಹಿಂಗೆ ಕಡೆ ಮುಟ್ಟಿರಕ್ಕಿಲ್ಲ ಅವನು. ಮತ್ತೆ ಅಪ್ಪನ ಎದುರುಗಡೆ ಅವನು ಒಪ್ಕೊಂಡಲ್ಲ. ದೊಡ್ಡ ಸಾಹುಕಾರರು ದರ್ಬಾರ್ ತೆಗೆದುಕೊಂಡು ಸುಮ್ಕೆ ಹೂ ಅಂದಿರ್ತಾರ ಆಟಯ್ಯ. ಅಲ್ಲಿ ಏನು ನಡೆದಿರಕ್ಕಿಲ್ಲ. ಹೂ ಜಗದೀಶಪ್ಪ ಅವರೇ, ಇದೇ ಸರಿಯಾದ ಟೇಮು. ನಾ ಹೇಳ್ತಿರ್ಲಿಲ್ವೇ ಈ ಮನೆ ವಂಶೋದ್ಧಾರಕನ ನೀವೇ ಕೊಡ್ಬೇಕು ಅಂತ. ಓ ಏನು ಅರ್ಥ ಆಗ್ಲಿಲ್ವೇ? ಈ ಮನೆ ವಂಶೋದ್ಧಾರಕನ ಕೊಡೋದು ಅಂದ್ರೆ ಗೌರಮ್ನಿಂದ ಅಲ್ಲ, ತನಕ ಜೀವನದಾಗೆ ನೀನೊಬ್ಬನ್ ಬಿಟ್ರೆ ಯಾವುದಕ್ಕೂ ಆಸೆ ಪಟ್ಟವಳಲ್ಲ. ನೀನೊಬ್ಬ ಸಿಕ್ಕಿದ್ರೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಯ್ತದೆ ಅಂತ ಅನ್ಕೊಂಡಿದ್ದೆ. ಕಷ್ಟ ಸುಖ ಎಲ್ಲನೂ ನಿಂತವ ಹಂಚ್ಕೊಂಡು ಬದುಕಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಜೀವನ ಹೆಂಗಾಗೋತ್ತು ನೋಡು. ಯಾಕೆ ಹಿಂಗಾತು? ನನ್ನನ್ನ ವಸ್ತು ಮಾರಾಕ್ಬಿಟ್ರು. ಹಿಂಗೆಲ್ಲ ಆಯ್ತದೆ ಅಂತ ನನ್ನ ಕನ್ಸ್ದಾಗ ಅಂದ್ಕೊಂಡಿರ್ಲಿಲ್ಲ. ಯಾಕೆಲ್ಲರೂ ನಂಗೆ ಮೋಸ ಮಾಡಿದ್ರು? ನನಗೆ ಏನ್ ತಪ್ಪು ಮಾಡಿವ್ರಿ? ಬಂದ್ಬಿಟ್ಟ. ಹೆಂಗಾರ ಮಾಡಿ ಮಲ್ಲಿನ ಬಚ್ಚಿಡವ. ಈ ಕತ್ಲಲ್ಲಿ ಈ ಕುಂಟ್ ನನ್ನ ಮಗ ಏನ್ ಆಟ ಆಡಿಸ್ತಾವನ ಸಿಂಗ್ರಿ ನನಗೆ. ಬಾ ಈ ಕಡೆ ನೋಡೋಣ. ಬಾ
ಎಲ್ಲಿ ತಪ್ಪಿಸ್ಕೊತಾನ ಅವನು ಲೋಫರ್ ನನ್ನ ಮಗ. ನಾನೇನ್ ತಪ್ಪು ಮಾಡಿವ್ನಿ? ರಾಜಣ್ಣ ಮಲ್ಲಿ ಇವರು ಸಿಗ್ರಿ ನೀ ಈ ಕಡೆ ನೋಡು. ಸರಿ ಅಣ್ಣ. ಈ ಕಡೆ ಹೋಗೋ. ಈ ಕತ್ಲಲ್ಲಿ ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾರೋ ನನ್ನ ಕಣ್ಣಲ್ಲಿಂದ. ರಾಜಣ್ಣ ಮಲ್ಲಿ ಮಲ್ಲಿ ನಿನ್ ಜೊತೆ ಅವಳ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ತಪ್ಪಿಸ್ಕೊಂಡೋಗೋ ಪ್ರಯತ್ನ ಮಾಡಬೇಡ. ಅವಳನ್ನ ಮಾರಿದ್ಯಾ ನನಗೆ, ನಂಬಲ್ಲ ಅವಳು. ತೊಂದು ಒಪ್ಪಿಸ್ಬಿಡು, ಇಲ್ಲಾಂದ್ರೆ ನೆಟ್ಟಿಗಿರಕ್ಕಿಲ್ಲ. ಏನ್ರೋ ಇಲ್ಲೆಲ್ಲೋ ಇಲ್ಲ ಅಣ್ಣ. ನಿಮ್ಮನ್ನ ಇಟ್ಕೊಂಡಿದ್ರೆ ನೋಡು ದಾಂಡಿಗ್ರ ನನ್ನ ಮಕ್ಕಳ. ಹಿಂಗಾದ್ರೆ ಆ ಜಮೀನ್ದಾರಂಗೆ ಏನು ಹೇಳ್ಬೇಕು ನಾನು? ಇಲ್ಲೆಲ್ಲೂ ಇಲ್ವಾ? ಇಲ್ಲ ಅಣ್ಣ. ನಡಿ ಆ ಕಡೆ ನೋಡುವ. ನಡಿ ಅಣ್ಣ. ಮಲ್ಲಿ ಎಲ್ಲಿ ಹೊಂಟಿಯವ? ಇನ್ನಾರಿಲ್ಲಿರೋದು ಒಳ್ಳೇದಲ್ಲ ಅಲ್ವಾ ಅವ್ವ? ಕೊನೆಯ ಸರ್ತಿ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗವ ಅಂತ ಅನ್ಸ್ತು. ಅದಕ್ಕೆ ಬಂದೇವ್ನಿ. ಈಟ್ ದಿನ ಅವ್ರ ತವ ಎಲ್ಲ ಹೇಳ್ಕೊತಾ ಬಂದೆ. ಈಗ ನಾನು ಅವರಿಂದ ದೂರ ಹೋಯ್ತವ್ನಿ. ಅದನ್ನು ಹೇಳ್ಕೋಬೇಕಲ್ವಾ? ಈಗ ನಿಮ್ಮಿಂದನೂ ದೂರ ಹೋಗೋ ಟೈಮ್ ಬಂದೈತೆ. ನಾನಿಲ್ಲಿರೋದು ಒಳ್ಳೇದಲ್ಲ, ಒಳ್ಳೇದಲ್ಲ. ಹಂಗೆಲ್ಲ ಮಾತಾಡ್ಬೇಡ ಮಗ. ಕಳ್ಳೆ ಕಿತ್ತು ಬಂದಂಗೆ ಆಯ್ತದೆ. ಕರಳೆ ಬ್ಯಾಡ ಅಂತ ಹೇಳಿ ಕಿತ್ತು ಹೋಗದ್ಮ್ಯಾಕೆ ಇನ್ನೆಂತ ಸಂಕಟ ಅಪ್ಪ. ಮನೆಗೆ ನಡಿ ಮಗ. ಮನೆ? ಯಾವ ಮನೆ? ನನಗೆ ಮನೆ ಎಲ್ಲೈತೆ? ನಾನೀಗ ಅಪ್ಪ ಅವಂಗೆ ಬ್ಯಾಡವಾದ ಮಗಳು. ನಮ್ಮಿಂದ ದೊಡ್ಡ ತೆಪ್ಪಾಗಿ ಹೋಗಿದೆ ಮಗ. ನಾವು ಮಾಡ್ದಂತ ತೆಪ್ಪನ ಯಾವ ಅಪ್ಪ ಅವನು ಮಾಡಕ್ಕಿಲ್ಲ. ಹಂಗ್ಯಾಕೆ ಹೇಳ್ತೀಯವ? ನನ್ನ ನಸೀಬ್ನಾಗೆ ಹೆಂಗಾಯ್ತು ಹಂಗೆ ಆಗ್ತೈತೆ ಬಿಡು. ಮಗ, ಈಟಿ ದಿನ ನೀನು ಎಲ್ಲಿದ್ದೆ? ಆ ದಿನ ನಿನ್ನ ಕರ್ಕೊಂಡು ಹೋದ್ರಲ್ಲ, ಎಲ್ಲಿ ಕರ್ಕೊಂಡು ಹೋದ್ರು ಅನ್ನೋದು ನಮಗೆ ಗೊತ್ತಾಗ್ಲೇ ಇಲ್ಲ. ಈಟು ವರ್ಷ
ಬೆಳೆಸಿದ ಮಗಳನ್ನ ಇವನು ಎತ್ತ ಅಂತ ಕೇಳಿದೆ, ಹಂಗೆ ಕಳಿಸ್ಬಿಟ್ರಲ್ಲ ಅಪ್ಪ. ಈಗ ಅದೆಲ್ಲ ಕೇಳಿ ಇವನ್ ಪ್ರಯೋಜನ ಅಪ್ಪ? ಇಲ್ಲಿ ಕೇಳು ಮಗ, ನೀಗ ಹೋಗ್ಬೇಡ. ಈಗ ಹೋಗೋದು ಒಳ್ಳೇದಲ್ಲ. ಆ ಕೋಪಿ ನಿನ್ನಿಂದ ಬಿದ್ದವನೆ. ನಾನಿಲ್ಲಿದ್ರು ನನಗೆ ಯಾರವ್ರೆ ಅವ್ವ? ನೀವಂತೂ ನನ್ನ ಮರ್ತ್ಬಿಟ್ಟಿರಿ. ನಾನೆಲ್ಲಿದ್ರಿ ಇವನು? ಆದ್ರೆ ನೀನು ಎಲ್ಲಿ ಹೋಯ್ತೀಯ ಮಗ? ನಾನು ಎಲ್ಲಿಗೂ ಹೋಯ್ತೀನಿ ಬಿಡಿ. ಉಡ್ಸಿದ್ಯಾವ್ರು ಉಳ್ಮೆ ಸೇರ್ತಾನ? ಅದ್ಯಾವ್ ನನ್ನ ನೋಡ್ಕೋತಾನೆ, ನನ್ನ ನೋಡ್ಕೋತಾನೆ. ಏನು ಅಂತ ಆಶೀರ್ವಾದ ಮಾಡ್ಲಿ ತಾಯಿ. ನಿನ್ ಮುಂದೆ ನಾವು ಸಣ್ಣವರಾಗಿ ಹೋಗ್ಬಿಟ್ವಿ. ಅಪ್ಪ, ನಿಂತವ 50 ರೂಪಾಯಿ ಇದ್ರೆ ಕೊಟ್ಟಿರ್ತೀಯ? ನಾನು ಆದ ಕೊಡ್ತೀನಪ್ಪಯ್ಯ. ತಗೋ ಮಗ, ತಗೋ. ಬ್ಯಾಡ, ನನಗಿಟ್ಟೆ ಸಾಕು. ನಿಮಗೆ ನಷ್ಟ ಆಯ್ತದೆ. ಛೇ, ಮತ್ತೆ ಈ ಋಣದಾಗ ಬಿದ್ಬಿಟ್ಟೆ. ಇಲ್ಲ ಮಗಳೇ, ಇಲ್ಲ. ನಮಗೆಲ್ಲ ಬದುಕಿನ ಭಿಕ್ಷೆ ಆಗ್ದೋಳ್ ನೀನು. ನಿನ್ನ ನೋಡಿದಾಗೆ ನಾವೆಲ್ಲ ಬಿದ್ದೀವಿ. ನಿನ್ನ ಋಣ ತೀರ್ಸಕ್ಕೆ ನಾವು 7 ಜನ್ಮ ಎತ್ತು ಬಂದ್ರು ಆಗಕ್ಕಿಲ್ಲ ಮಗಳೇ, ಆಗಕ್ಕಿಲ್ಲ. ಮಲ್ಲಿ, ನಮ್ಮನ್ನೆಲ್ಲ ಮರ್ತ್ಬಿಡ್ತೀಯ? ಹೆಂಗ್ ಮರಿಲವ್ವ? ಅವ್ವ, ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮ ಮಗಳ ಕೊಟ್ಟು ಬರ್ತೀನಿ. ನಾನು ಬರ್ತೀನಿ. ಇಲ್ಲ, ನಾನು ಹೋಗ್ತೀನಿ. ಒಂದೇ ಹೂವಿಂದ ಅರಳಿತು ಉದ್ಯಾನ, ಒಂದೇ ನಗುವಿಂದ ಚಲಿಸಿತು ದಿನಮಾನ, ಒಂದೊಂದೇ ಸ್ವರ ಸೇರಿ ವೃಂದ ಗಾಯನ.
ಎಲ್ಲಿಗೆ ಹೋಗ್ಬೇಕು ಅಂತ ಇವರು ತಿಳಿತಾರೆ ಇಲ್ಲ. ನಾ ಏನ್ ಮಾಡ್ಲಿ, ನಾ ಎಲ್ಲಿಗೆ ಹೋಗ್ಲಿ? ಎಲ್ಲಿಗೆ ಹೋಗಿದ್ದೆ ಅವರೇ? ಯಾರು ಬ್ಯಾಡ ಅಂದ್ರು ಅವ್ರು ನನಗೆ ಬ್ಯಾಡ ಅನ್ನಕ್ಕಿಲ್ಲ. ನಾಲಿಗೆ ಹೋಯ್ತೀನಿ, ನನ್ನ ಗಂಡನ ಮನೆಗೆ ನಾನು ಹೋಯ್ತೀನಿ. ಅದು ನನ್ನ ಮನೆ. ನಾಲಿಗೆ ಹೋಯ್ತೀನಿ, ನಾಲಿಗೆ ಹೋಯ್ತೀನಿ. ನನಗೆ ಜಾಗ ಅನ್ನೋದಿದ್ರೆ ಅದಲ್ಲಯ್ಯ, ನಾನು ಅಲ್ಲಿಗೆ ಹೋಗ್ತೀನಿ. ರಾಜಿ, ಕಮಲಿ, ಮಂಜ, ಏಳ್ರ ಮ್ಯಾಕೆ ಯೋಟತ್ತಂತೂ ಮಕ್ಕತ್ತೀರಾ? ಮದ್ವೆಗೆ ಹೋಗೋದು ಬ್ಯಾಡ್ವಾ? ಏಳಿಬ್ರನ್ನೇ